ಮರ್ಯಾದೆ ಕೊಡದ ಅಶ್ವಿನಿಗೆ ಗ್ರಹಚಾರ ಬಿಡಿಸಿದ ಕಾವ್ಯ. ಬೇಷ್ ಎಂದ ನೆಟ್ಟಿಗರು. ಬಿಗ್ ಬಾಸ್ ಮನೆಯಲ್ಲಿ ಕಾವ್ಯ ಮತ್ತೆ ಅಶ್ವಿನಿ ನಡುವೆ ಏಕವಚನ ಹೋಗೆ ಬಾರೆ ನೀನ ಯಾವಳೆ ನಿನ್ನ ಅನ್ನೋ ಒಂದು ಮಟ್ಟಕ್ಕೆ ಜಗಳಗಳು ಶುರುವಾಗಿದೆ. ಕಾವ್ಯ ಅವರ ವಿರುದ್ಧ ತಿರುಗಿಬಿದ್ವಿ. ನಿನ್ನನ್ನು ನೋಡ್ಕೊಳ್ಳುವಂತ ಜವಾಬ್ದಾರಿ ನನಗೇನು ಬೇಕಾಗಿಲ್ಲ, ನಿನ್ನ ಹೆಸರನ್ನು ಹೇಳ್ಕೊಂಡು ಬೆಳೆಯೋದು ನನಗೇನು ಬೇಕಾಗಿಲ್ಲ ಅಂದಾಗ, ನಿನ್ನ ಪಿನ್ನ ಅನ್ನೋದು ಬೇಡ, ನಾವಿಬ್ಬರು ಒಂದು ವೇದಿಕೆ ಸಿಕ್ಕುವಾಗ ನಾವಿಬ್ಬರೂ ನಮ್ಮ ಬಗ್ಗೆ ಹಂಚಿಕೊಂಡಾಗ ನಾವಿಬ್ಬರೂ ಒಂದಾಗ್ತಾ ಇದ್ವಿ ಅಂತ ಹೇಳಿದಾಗ ನಿನ್ನ ಹತ್ತರ ಬಂದು ಹಂಚಿಕೊಳ್ಳೋದು ನನಗೆ ಏನೂ ಇಲ್ಲ ಅಂತ ಹೇಳಿ ಆ ಕಾವ್ಯ ಡೈರೆಕ್ಟ್ ಆಗಿ ಹೇಳ್ತಾರೆ. ಏನು ನಿನ್ನ ಅಂತಿದೀಯಾ ಅಂದ್ರೆ ನೀನು ಮರ್ಯಾದೆ ಕೊಟ್ಟರೆ ನಾನು ಕೂಡ ಮರ್ಯಾದೆ ಕೊಡ್ತೀನಿ. ನಿನಗೂ ಈಗೋ ಇದ್ದಕ್ಕೆ ನೀನು ನನ್ನ ಹತ್ರ ಬಂದು ಮಾತಾಡಿಲ್ಲ, ನಾನು ಬಂದು ನಿನ್ನ ಹತ್ರ ಮಾತಾಡಬೇಕು ಅಂತ ನೀನೇನು ಕೇಳ್ಕೊತಿದೀಯಾ ಅಂತ ಹೇಳಿದಾಗ ಅಶ್ವಿನಿ ಅನ್ನೋ ಹೆಸರನ್ನ ಬಳಸಿಕೊಂಡು ನೀನು ಬಿಗ್ ಬಾಸ್ ಮನೆಯಲ್ಲಿ ಬೆಳಿತಿದೀಯಾ ಅಂತ ಹೇಳಿ ಅಶ್ವಿನಿ ಹೇಳಿದಾಗ ವೈ ನಿನ್ನ ಹೆಸರು ಯೂಸ್ ಮಾಡ್ಕೊಂಡು ಬೆಳೆಯುವಂತದರ್ದು ಅವಶ್ಯಕತೆ ನನಗೆ ಇಲ್ಲ ಅಂತ ಹೇಳಿ ಕಾವ್ಯ ಡೈರೆಕ್ಟ್ ಆಗಿ ಅವರ ಮುಖಕ್ಕೆ ಹೊಡೆದಂಗೆ ಹೇಳ್ತಾರೆ. ಮನೆಯಲ್ಲಿ ಇದ್ದವರೆಲ್ಲ ಅಶ್ವಿನಿಯನ್ನ ನೋಡಿ ಒಂಥರ ನಗೋತರ ಆಗೋಗುತ್ತೆ. ಅಶ್ವಿನಿಗೆ ಎಲ್ಲ ಅವಮಾನ ಆದಾಗ ನಿನ್ನ ಯೋಗ್ಯತೆಗೆ ಒಂದು ಟಾಸ್ಕ್ ಗೆದ್ದು ಆಡಕ್ಕೆ ಬರಲ್ಲ, ಬಾರಿ ತಾಕತ್ತ ಇದ್ದರೆ ಅಖಾಡಕ್ಕೆ ಇಳಿ ಅಂತ ಹೇಳ್ತಾರೆ. ಅದು ನನಗೆ ಗೊತ್ತಿದೆ ಕಣೆ, ಹೋಗೆ ನೀನ ಯಾವಳೆ ಅದನ್ನ ಹೇಳಕೆ ಅಂತ ಹೇಳಿ ಕಾವ್ಯ ಕೂಡ ಹೇಳ್ತಾರೆ. ನೀನ ಯಾವಳೆ ನನ್ನ ಬಗ್ಗೆ ಮಾತಾಡಕ್ಕೆ ಅಂತ ಹೇಳಿ ಅಶ್ವಿನಿ ಕೂಡ ಕಾವ್ಯ ಅವರಿಗೆ ಹೇಳ್ತಾರೆ.